ವಲೆಕ್ಸ್ ಸರ್, ನಾನು ನಿಮ್ಮ ವಲೆಕ್ಸ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಮಾಡಿದ್ದೀನಿ. ಆಫ್ಟರ್ ಎ ಲಾಂಗ್ ಟೈಮ್ ಇನ್ನೊಂದು ವಿಡಿಯೋ ಮಾಡಕತ್ತೀನಿ. ಏನಿಲ್ಲ, ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ರನ್ ಮಾಡೋಣ ಅಂತ. ಇವತ್ತು ಇಲ್ಲಿಂದ ಬನಶಂಕರಿ ಮಠ ರೀಚ್ ಆಗೋಣ ಅಂತ. ಒಂದು ಸೈಡ್ 6 ಕಿಲೋಮೀಟರ್ಸ್ ಇದೆ, ಹೋಗ್ತಾ ಬರ್ತಾ ಸೇರಿ 12 ಕಿಲೋಮೀಟರ್ಸ್ ಆಗುತ್ತೆ. ನಾನಿವಾಗ PS ಕಾಲೇಜ್ ಹೊಸಕೆರೆಯಲ್ಲಿದ್ದೀನಿ. ಟೈಮ್ ಇವಾಗ 6:10 ಆಗೈತೆ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀನಿ ಅಂತ. ಸ್ಟಾರ್ಟ್ ಮಾಡ್ತೀನಿ ರನ್ನು. ಏನೋ ಗೊತ್ತಿಲ್ಲ, ಮಾಡ್ಬೇಕನ್ಸಿತ್ತು. ಏನೋ ಭಾಳ ದಿನದಿಂದ ಅನ್ಕೊಳಕತ್ತಿದ್ದೆ ರನ್ ಮಾಡ್ಬೇಕಂತ ಆಗ್ತಿರ್ಲಿಲ್ಲ. ದಿನ ಮನ್ಸು ಮಾತು ಕೇಳಿ ಬರೀ ಮಲ್ಕೊಳೋದೇ ಆಗಿತ್ತು. ಇವತ್ತು ಮನ್ಸು ಮಾತು ಕೇಳಬಾರ್ದು, ಮನ್ಸು ಮಾತು ಕೇಳಿದ್ರೆ ಏನೂ ಆಗೋಲ್ಲ ಅಂತೇಳಿ ಎದ್ದು ಬಂದೆ. ಲೆಟ್ಸ್ ಗೋ ಸ್ಟಾರ್ಟ್ ಗೈಸ್. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಫ್ರೆಶ್ ಐತೆ. ಹೋಗೋದ್ರಲ್ಲೇ ಎಷ್ಟು ಹೆಂಗಾಗುತ್ತೋ ಗೊತ್ತಿಲ್ಲ. ಅಂಗಡಿಗಳಿನ ಇವಾಗ ಓಪನ್ ಮಾಡಕತ್ತಾರ. ಲೆಟ್ಸ್ ಗೋ. ಫಸ್ಟ್ ಡೇ ರೀಚ್ ಆಗ್ತಿದೋ ಇಲ್ಲ ಗೊತ್ತಿಲ್ಲ. ಜಸ್ಟ್ 12 ಕಿಲೋಮೀಟರ್ಸ್ ಅಂತ ನಾನು ಅನ್ಕೊಂಡಿನಿ ಇವತ್ತು. ಲೆಟ್ಸ್ ಗೋ. 6:18 ಹೊಸಕೆರೆಹಳ್ಳಿ ಫ್ಲೈಓವರ್. ಐ ಆಮ್ ರೀಚ್. ಜನತಾ ಬಜಾರ್. ಹೈಯಾತಾವ್ ಬಚಾ ಜನತಾ ಬಜಾರ್. ನಾನ್ ಸ್ಟಾಪ್ ಬಂದೆ. ಫುಲ್ ಟ್ರೆಕ್ಕಿಂಗ್ ಥರ ಇತ್ತು. ಹೊಸಕೆರೆಹಳ್ಳಿ ಗುಡ್ಡ ಗೊತ್ತಲ್ಲ, ಥರ ಟ್ರೆಕ್ಕಿಂಗ್ ಥರನೇ ಇತ್ತು. ಫುಲ್ ಫಸ್ಟ್ ಟೈಮ್ ಅಲ್ಲ. ಅಲ್ಲಿಂದ ನಾನ್ ಸ್ಟಾಪ್ ಹೊಡ್ಕೊಂಬಂದೆ. ಇಲ್ಲಿಂದ ಸ್ವಲ್ಪ ವಾಕ್ ಮಾಡೋಣ. ಫಸ್ಟಿಗೆ ನೋಡಿದರೆ ಚೆನ್ನಾಗಿರಲ್ಲ, ಸೊ ಅದಕ್ಕೆ ಒಂದು ಸ್ಟಾಪ್ ತಗೊಂಡು ಮತ್ತೆ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ರನ್ ಮಾಡೋಣ ಅಂತ. ಓಕೆ, ಇವಾಗ ಜನತಾ ಬಜಾರಿಂದ ಒಂದು 50 ಮೀಟರ್ಸು ನಡ್ಕೊಂಡು ಬಂದೆ. 50 to 60 ಮೀಟರ್ಸ್. ನೆಕ್ಸ್ಟ್ ಇವಾಗ ಮತ್ತೆ ರನ್ ಮಾಡಬೇಕು. ಟೈಮ್ ಇಲ್ಲ, ಆಲ್ರೆಡಿ 6:20. ಏನಂದರೆ ನನಗೆ ಅನಿಸ್ತಿತ್ತು, ಏನು ಮಾಡೋಕ್ಕತ್ತಿಲ್ಲಲ್ಲ ಜೀವನದಾಗ, ಅಟ್ಲೀಸ್ಟ್ ರನ್ ಆದರೂ ಮಾಡೋಣ. ಮಾರ್ನಿಂಗ್ ಇದೇನೋ ಒಂದು ಮಾಡ್ಬೋದು ಅಂತ ಸ್ಟಾರ್ಟ್ ಮಾಡೀನಿ. ಏನಾಗುತ್ತೋ ಗೊತ್ತಿಲ್ಲ. ಇವತ್ತು ದೊಡ್ಡದಾಗೆ ಇಟ್ಕೊಂಡಿನಿ ಫಸ್ಟ್ ಡೇ ಆದರೂ ಕೂಡ. ಇನ್ನಾದರೂ ಸನ್ ಕಾಣಿಸ್ತಿಲ್ಲ, ಯಾಕಂದರೆ ಬಿಲ್ಡಿಂಗ್ಸ್ ಎಲ್ಲ ಅಡ್ಡದಾವು. ಬಟ್ ಬೆಳಕಂತ್ರ ಐತಿ. ಅಟ್ಲೀಸ್ಟ್ ಸನ್ರೈಸ್ ಆಗೈತೆ ಅಂತ ಗೊತ್ತು. ಬಟ್ ನನಗಂತೂ ಇನ್ನೂ ಸನ್ ಕಂಡಿಲ್ಲ. ಮುಂದ್ಗಡೆನೆ ತಾಜಾ ತಿಂಡಿ ಐತೆ. ಇವಾಗ ಇಲ್ಲಿ ಹೀರೋ ಶೋರೂಮ್ ಹತ್ರ ಇದ್ದೀನಿ. ನಾನು ಹೋಗ್ತಿರೋ ಸ್ಲೋಗೆ 9 ಗಂಟೆ ಆಗುತ್ತೆ ಅನ್ಸುತ್ತೆ ನಾನು ರಿಟರ್ನ್ ಆಗೋದು. ಸ್ವಲ್ಪ ಫಾಸ್ಟ್ ಮಾಡೋಣ. ಲೆಟ್ಸ್ ಗೋ. ರೀಚ್ ಆಗ್ತೀನಿ ಇಲ್ಲ ಅನ್ನೋದೇ ಡೌಟ್ ಆಗುತ್ತೆ. ಇವಾಗ ಫುಲ್ ಟೈರ್ಡ್ ಆಗತ್ತೆ. ಭಾಳ ದಿನ ಆಗಿತ್ತು ಓಡಿ, ಇವತ್ತೇ ಓಡ್ತಿರೋದು. ಲೆಟ್ಸ್ ಗೋ. ಫಿಕ್ಸ್. ಆಮೇಲೆ 70 ರೂಪಾಯಿ ಸಿಗ್ತಾ. ಓಡು ಮಾರ, ಓಡು. ಡೌಂಟ್ ನೀವಾ. 70 ರೂಪಾಯಿ ಸಿಗ್ನಲ್ ಓಡ್ಬೇಕು. ಇವಾಗ ಸಿಗ್ನಲ್ ಬಿಡುತ್ತೆ. ಲೆಟ್ಸ್ ಗೋ. ಓಡು. ಇವಾಗ ಸ್ವಲ್ಪ ಬಾಡಿ ಫ್ರೀ ಆಗಿದೆ, ಓಡ್ಬೋದು ಅನ್ಸಕತ್ತೆ. ಲೆಟ್ಸ್ ಸಿ. 59 ಕಾಮಾಖ್ಯ ಸಿಗ್ನಲ್, ಕಾಮಾಖ್ಯ ಥಿಯೇಟರ್. ಲೆಟ್ಸ್ ಗೋ. ಇನ್ನೊಂದು ಮುಗಿದಿಲ್ಲ, ಇನ್ನೈತೆ. ಓಡ್ತೀನಿ ಬಿಡಲ್ಲ. ಬನಶಂಕರಿ ರೀಚ್ ಆಗ್ತೀನಿ. ಕಾಮಾಖ್ಯ ಥಿಯೇಟರ್. ಲೆಟ್ಸ್ ಗೋ. ನಾನು ಅದೇನು ಇವಾಗ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಇನ್ನೊಂದು 100 ಮೀಟರ್ ಐತೆ. ಸೊ ಇಲ್ಲದಕ್ಕಿಂತ ಮುಂಚೆ ಒಂದು ಬಸ್ ಸ್ಟಾಪ್ ಸಿಗುತ್ತೆ, ಅಂದರೆ ನಂದಿನಿ ಡೆಲಕ್ಸ್ ಆಪೋಸಿಟ್. ಇದರಿಂದ ಸ್ವಲ್ಪ ವಾಕ್ ಮಾಡೋಣ ಅಂತ. ಫುಲ್ ಎದೆಯೆಲ್ಲ ಹಿಡ್ಕೊಂಬತ್ತೈತಿ. ನೀರು ತಂದಿಲ್ಲ, ಫುಲ್ ನೀರು ಹೊಡಿಕಾಗೈತೆ. ದೇವರೆಲ್ಲ ಕಿತ್ಕೊಂಡು ಬರೋಕತ್ತೈತಿ, ಆಗ್ತಿಲ್ಲ. ಸ್ವಲ್ಪ ಬಾಡಿ ಓವರ್ ಹೀಟ್ ಆಗೈತೆ ಅಂತ ಇದನ್ನ ಸ್ವಲ್ಪ ವಾಕ್ ಮಾಡೋಣ. ಆಗ್ತಿಲ್ಲ. ಫಸ್ಟ್ ಡೇ ಐ ಆಮ್ ಸೋ ಟಯರ್ಡ್. ಅಪೋಲೋ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇವಾಗ ದಾಟ್ಕೊಂಡು ಹೊಂಟಿದ್ವಿ. ಎಸ್ ಗಾಯ್ಸ್, ಎಲ್ಲರೂ ಹೇಳ್ತಾರೆ ಬೆಳಿಗ್ಗೆ ಎದ್ದಳಕ್ಕಾಗಲ್ಲ ಅಂತ. 3 ಗಂಟೆ ಬೆಳಿಗ್ಗೆ ಮಲ್ಕೊಂಡ್ರು 5 ಗಂಟೆಗೆ ಎದ್ದಳಂಗಿರ್ಬೇಕು. ಯಾಕಂದರೆ ಫಸ್ಟು ಒಂದು ಕಷ್ಟ ಇರಬೇಕು, ಒಂದು ಡೆಸ್ಟಿನೇಷನ್ನು ಗೋಲ್ ಇರಬೇಕು. ಅಂದರೆ ಮಾತ್ರ ಸಾಧ್ಯ ಎದ್ದಳಕ್ಕೆ. ಸುಮ್ಮನೆ ಎದ್ದಳ ಅಂದ್ರೆ ನಾನು ಎದ್ದಳೋದು. ನನಗೆ ಇಷ್ಟು ದಿನ ಎದ್ದಳನೆ ಅಂತ ಸುಮ್ಮನೆ ಮಲ್ಕೊಂಡೆ, ಏನೂ ಮಾಡ್ತಿರಲಿಲ್ಲ. ನನಗೆ ಅನಿಸಿತ್ತು ಏನಾರ ಮಾಡೋಣ ಅಂತ. ಸೊ
ನನ್ನ ಕೈಗತ್ರ ಏನು ಕೆಲಸ ಮಾಡೋಕ್ಕಾಗ್ತಿಲ್ಲ. ಅಂದರೆ ಏನು ಕೆಲಸ ಇಲ್ಲ, ಓದೋದು ಬಿಟ್ಟರೆ ಇವಾಗ ಓದೋಕ್ಕೂ ಬೇಸರ. ಸೊ ಅದಕ್ಕೆ ಇಂಥವೇನಾರ ಮಾಡೋಣ ಅಂತ ಇವತ್ತು ಟ್ರೈ ಮಾಡಿದ್ದೀನಿ. ಅಟ್ಲೀಸ್ಟ್ ನಂದು ಬಾಡಿಗಾದ್ರೂ ವರ್ಕೌಟ್ ಆಗುತ್ತೆ ಅಂತ. ಇನ್ನೇನು ದೇವೇಗೌಡ ಬಂತು, ಅಲ್ಲಿ ಸಿಗ್ನಲ್ ಕಾಣ್ತಾ ಇರ್ತದಲ್ಲ, ಅದೇ ದೇವೇಗೌಡ. ಇವಾಗ ದೇವೇಗೌಡ ಸಿಗ್ನಲ್ ಆಗಿದ್ದೀನಿ. ಟೈಮು 6:36. ದೇವೇಗೌಡ ಪೆಟ್ರೋಲ್ ಬಂಕ್. ಅದು ಸಿಗ್ನಲ್ಲು. ಲೆಫ್ಟಿಗೆ ಹೋದ್ರೆ ಡಿಮಾರ್ಟ್ ಸಿಗುತ್ತಾ, ರೈಟಿಗೆ ಹೋದ್ರೆ ಉತ್ತಳ್ಳಿ, ಹಿಂದೆ ಹೋದರೆ ನಾಯಂಡಳ್ಳಿ, ಮುಂದೆ ಹೋದರೆ ಮನ್ಸಂಕ್ರಿ. ನಮ್ಮ ನಡೆ ಮುಂದೆ ನಡೆ. ಎಸ್ ಲೆಟ್ಸ್ ಗೋ. ಫುಲ್ ಸ್ವೆಟ್ ಆಗಿನಿ. ಇಲ್ಲಿ ಒಂದು 100 ಮೀಟ್ರ್ ವಾಕ್ ಮಾಡಿದೆ, ಮತ್ತೆ ರನ್ ಮಾಡ್ತೀನಿ. ಇಲ್ಲಾಂದರೆ ಟೈಮಾಗಿ ಹೋಗುತ್ತೆ ಬರೀ ವಾಕ್ ಮಾಡಿದ್ರೆ. ಲೆಟ್ಸ್ ಗೋ. ಸಿಗ್ನಲ್ ಹಾಕಬೇಕು, ಬಟ್ ಸಿಗ್ನಲ್ ಬಿಟ್ಟಿಲ್ಲ. ಲೆಟ್ಸ್ ಗೋ. ಓಡು 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 ಶಿವ ಓಡು. ಸುಮ್ಮನೆ ಓಡ್ತಾರೆ. ಎದ್ದು ಬಂದೆ ಇವತ್ತು, ಅದೇ ಖುಷಿ ನನಗೆ. ಅಟ್ಲೀಸ್ಟ್ ಬೆಳಗ್ಗೆ ಬೇಗ ಆಯ್ತು ಅಂತಂದ್ರೆ ಖುಷಿ. ಆ್ಯಕ್ಚುಲಿ ಇಲ್ಲೊಂದು ಅಂಗಡಿ ಕ್ಲೋಸ್ ಆಗಿದೆಯಲ್ಲ, ಅಣ್ಣರಿಬ್ರು ಕುಂತಾರಲ್ಲ ಅಂಕಲ್, ಅಂಗಡಿಯಲ್ಲಿ ಎಗ್ ದೋಸೆ ಸಖತ್ತ ಸಿಗ್ತದೆ. ಆದರೆ ಇವತ್ತು ಸಂಜೆ ಬರ್ತೀನಿ, ತಿನ್ನೋಕ್ಕೆ ತೋರಿಸ್ತೀನಿ, ಮಜಾ ಇರ್ತದೆ. ಇವಾಗ ಕದ್ರಹಳ್ಳಿ ಸ್ವಲ್ಪ ಅಪ್ಪ ಐತೆ, ಫುಲ್ ಹೆಂಗಪ್ಪ ಹತ್ತದು ಆಲ್ರೆಡಿ ನಿಂತೆ. ದೇವೇಗೌಡದಿಂದ ಬಂದಾಯಿತು, ಫುಲ್ಲು ಎರಡು ಆಗುತ್ತೆ. ನೋಡ್ರಿ ಕಸ ಬೆಳಿಗ್ಗೆ BBMP ಈ ಏರಿಯಾಗೆ ಬರಲ್ಲ ಅನ್ಸುತ್ತೆ, ಅದಕ್ಕೆ ಇಲ್ಲ ಯಾಕೆ ಹೋಗ್ತಾರೆ. ಬೆಂಗಳೂರು ಫುಲ್ ಗಲೀಜು ಆಗ್ಬಿಟ್ಟೈತೆ. ಲೆಟ್ಸ್ ಗೋ. 70 ಬಗ್ಗೆ ಇವಾಗ ಅದೇ ಚಾಲೆಂಜ್. 70 ಲೆಟ್ಸ್ ಗೋ. ಲೆಟ್ಸ್ 70 ತಿನ್ಗಿರೋ ಸಾಕತ್ತ. 70 ಎತ್ತಿ ಇನ್ನೇನು ಕದನಹಳ್ಳಿ ಬಂದೆ. ಆಲ್ರೆಡಿ ಟೈಮ್ 6:46. ಐ ಥಿಂಕ್ ಇನ್ನೊಂದು 1/4 ಗಂಟೆದಾಗ ಮುಟ್ಬೋದು ಅನ್ಕೊಂತೀನಿ. ಟ್ರೈ ಮೈ ಲೆವೆಲ್ ಫಸ್ಟ್. ಫುಲ್ ಟಯರ್ಡಾಗಿ ಹೋಗೈತಿ. ಆದ್ರೆ ರನ್ ಮಾಡಬೇಕು. ಟಾರ್ಗೆಟ್ ಫಿಕ್ಸ್ ಮಾಡಿ ಮೇಲೆ ಗೊತ್ತಲ್ಲ, ಮುಟ್ಲೇಬೇಕು, ಇಲ್ಲಾಂದ್ರೆ ಕೆಲಸ ಆಗಲ್ಲ, ನಮಗೂ ನೆಮ್ಮದಿ ಇಲ್ಲ. ಲೆಟ್ಸ್ ಗೋ. ಇವಾಗ ನಾನು ಫ್ಲೈಓವರ್ ಮೇಲೆ ಅದೀನಿ, ಕದ್ರನಹಳ್ಳಿ ಫ್ಲೈಓವರ್ ಇದೆ. ಕದ್ರನಹಳ್ಳಿ ಫ್ಲೈಓವರ್, ಅಲ್ಲಿ ಬಸವೇಶ್ವರ ವೃತ್ತ, ಇಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಐ ಲವ್ ಯು ಅಪ್ಪು ಅಂತ ಬರ್ತಾರೆ. ಬೆಳಗ್ಗೆ ಅವ್ರ ದರ್ಶನ ತಗೊಂಡು ನಮಸ್ಕಾರ ಮಾಡ್ಕೊಂಡು ಲೆಟ್ಸ್ ಗೋ. ಈ ಕಡೆ ಬಸವೇಶ್ವರ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರೋದು. ಇವಾಗ ಇನ್ನೊಂದು 15 ಮಿನಿಟ್ಸ್ ರೀಚ್ ಆದರೆ. ಬೆಂಕಿ ಫುಲ್ ಟಯರ್ಡ್, ಇಲ್ಲಿ ಡಿಸ್ಟರ್ಬೆನ್ಸ್ ಆಗತ್ತೆ ಆಲ್ರೆಡಿ, ವೆಹಿಕಲ್ಸ್ ಭಾಳ ಆಗ್ಯಾವು. ಇಷ್ಟೊತ್ತವರೆಗೂ ಸಣ್ಣ ಫೇಸಿಗೆ ಬೀಳ್ತಿರಲಿಲ್ಲ, ಸೊ ನಾನು ಕಾಣಿಸಿನೇ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಇವಾಗ ಸನ್ರೆ ನನ್ನ ಮಗದ ಮೇಲೆ ಬೀಳ್ತದೆ ನೋಡ್ರಿ. ಸನ್ನಿ ಕಿಸ್ಸೆ ಒಪ್ಪಿ ಕೊಡ್ತೈತೆ. ಲೆಟ್ಸ್ ಗೋ. ನಿಲ್ಬೇಡ ಮಗ, ನಿಲ್ಬೇಡ, ಓಡು ಓಡು ಓಡು. ಈ ಡೆಸ್ಟಿನೇಷನ್ ಮುಟ್ಟವರೆಗೆ ಓಡು. ನಮ್ಮ ಬೆಂಗಳೂರು ಒಂಥರ ಗ್ರೇಟ್ ನೋಡ್ರಿ, ಯಾಕಂದ್ರೆ ಚರಂಡಿ ಇದ್ರಾಗ ಇರೋದ್ಬಿಟ್ಟು ಆ ಕಡೆ ಏನಾಕತ್ತದ್ದೆ ಎಂತ ಬೆಂಗಳೂರಲ್ಲ ನಮ್ಮದು. ಡ್ರೈನೇಜ್ ನೋಡಿದ್ರೆ ಪಾಸಿಂಗ್ ಇಲ್ಲ ಐತೆ, ಬಟ್ ಎಲ್ಲ ಹರಿತಿರೋದು ಹೊರಗಡೆ. ಯಾರೋ ಇಂಜಿನಿಯರ್ ಚೆನ್ನಾಗಿ ಕಟ್ಟಾರ. ಇದು ನಮ್ಮ ಬೆಂಗಳೂರು ಪರಿಸ್ಥಿತಿ. ಏನು ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಬೆಂಗಳೂರಿನ ಸದ್ಯಕ್ಕೆ. ಇನ್ನೂ ಸ್ವಲ್ಪ ದೂರ ಅದೀನಿ ಅಷ್ಟೇ, ಓಡ್ಬೇಕು ಇವಾಗ. ಓಡು ಓಡು ಓಡು. ಲೆಟ್ಸ್ ಗೋ. ಎಸ್ ಗಾಯ್ಸ್, ವಾಯ್ಸ್ ಕೇಳಿಲ್ಲ ಅಂದರೆ ಸಾರಿ, ನನ್ನ ಕಡೆಗೆ ಮೈಕ್ ಇಲ್ಲ. ಸೊ ಮೈಕ್ ತೊಗೋಬೇಕಂತ ಅನ್ಕೊಂತಿದ್ದೀನಿ, ರೊಕ್ಕ ಜೋಡ್ಸೋಕ್ಕಾಗ್ತಿಲ್ಲ, ನಾನು ದುಡಿಯೋಕತ್ತಿಲ್ಲ. ಸೊ ಒಂದಿಷ್ಟು ದುಡ್ದಿರೋದನ್ನ ನನ್ನ ಖರ್ಚು ನನಗೆ ಸಾಕಾಗೈತಿ, ಆಗ್ತಿಲ್ಲ. ಯಾರಾದರೂ ಸ್ಪಾನ್ಸರ್ ಮಾಡೋಂಗಿದೆ ಬೇಗ ಒಂದು ಮೈಕ್ ಕೊಡ್ಸ್ಬಿಟ್ರಿ ಅಂತ ಹೇಳ್ತಾ ತುಂಬ ಖುಷಿಯಾಗುತ್ತೆ. ಯಾಕಂದರೆ ನನಗೂ ಸಾಕಾಗೋಯ್ತು, ತಗೊಳಕ್ಕಾಗ್ತಿಲ್ಲ. ಬಟ್ ತಗೊಂತೀನಿ. ನನ್ನ ಫೋನು ಎಕ್ಕುಟ್ಟೋಗೈತಿ, ಫುಲ್ ಹ್ಯಾಂಗು, ಅದ್ರಾಗೆ ಎಡಿಟ್ ಮಾಡಿ ಹಾಕ್ತೀನಿ. ಇವಾಗ ಸಣ್ಣ ನೋಡ್ರಿ, ಸೈಕ್ ಮಜಾ ಐತೆ. ಮೆಟ್ರೋ ಲೈನ್ ನನಗಂತೂ ಕಾಣಿಸಿತು. ಇನ್ನೊಂದು 100 ಮೀಟ್ರ್
ಅದೀನಿ ಫುಲ್ ಸ್ವೆಟ್ಟಿಂಗು. ಬಂದೆ ಇವಾಗ 6:50 ಐತ್ರಿ. ಲೆಟ್ಸ್ ಗೋ ರೀಚ್. ನಾನು ಅನ್ಕೊಂಡೆ ಸಿಗ್ನಲ್ ರೀಚ್ ಆಗೋಣ, ನಿನ್ನ ಹತ್ರ ಬಂತು ಸಿಗ್ನಲ್ ರೀಚ್ ಆಗಿ ಲಟ್ಸಿ ಓಡು. ಅದೇನೋ ಖುಷಿ ಡೆಸ್ಟಿನೇಷನ್ ಬಂದು ಅದಕ್ಕೆ ಸ್ವಲ್ಪ ಸ್ಪೀಡ್ ಆಗೋಣ. ಇಷ್ಟೊತ್ತನ ಸ್ಲೋ ಬಂದೆ. ಇಟ್ ಈಸ್ ನಾಟ್ ಈಸಿ ವ್ಲಾಗ್ ಮಾಡ್ಕೊಂತ ಓಡೋಗೋದು. ನಮ್ಮತ್ಕೊಂಡು ಅದು 6 ಕಿಲೋಮೀಟರ್ಸ್. ಇಟ್ಸ್ ನಾಟ್ ಈಸಿ. ಸಿಗ್ನಲ್ ಬಂತು. ಐ ಆಮ್ ರೆಡಿ. ಸೈ ಓಡು. ಇದೆ ಸಿಗ್ನಲ್. Wow, I am reached. ರೀಚ್ ಆದೆ. ಇದು ಸಿಗ್ನಲ್ ಹೋದ, ರೀಚ್ ಆದೆ. ಇನ್ನೇನು ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಹತ್ಕೊಂಡು ಹೋಗ್ಲಾ, ಅಥವಾ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಹತ್ಕೊಂಡು ಹೋಗ್ಲಾ, ಅಥವಾ ಮತ್ತೆ 6 ಕಿಲೋಮೀಟರ್ಸ್ ರನ್ ಮಾಡ್ಲಾ ಅನ್ನೋದೇ ಟಾಸ್ಕು. ಏನು ಮಾಡಲಿ ಗುರು, ಫುಲ್ಲು ಟೈರ್ಡ್ ಆಗೈತಿ. ಏನು ಮಾಡೋಣ ಲೆಟ್ಸ್ 2 ಮಿನಿಟ್ಸ್ ಯೋಚನೆ ಮಾಡ್ತೀನಿ. ಎಸ್ ಇವಾಗ ಟೈಮ್ 6:56. ಆಲ್ಮೋಸ್ಟ್ ಅರೌಂಡ್ 50 ಮಿನಿಟ್ಸ್ ರೀಚ್ ಆಗಿನಿ. 6 ಕಿಲೋಮೀಟರ್ಸ್. ಫುಲ್ ಖುಷಿ. ಅಟ್ಲೀಸ್ಟ್ 1 ಡೇ ಮಾಡಿದೆ ಅಂತ. ಎಷ್ಟೋ ಜನ ಅನ್ಕೊಂತಿರ್ತಾರೆ ಓಡ್ಬೇಕಂತ, ಓಡೋದೇ ಆಗ್ತಿರಲ್ಲ. ನಾನು ಇವಾಗ ಇರೋದು ಬನಶಂಕರಿ ಬಸ್ ಸ್ಟಾಪ್. ಆಲ್ರೆಡಿ ಬೆಳಗ್ಗೆ ಎಷ್ಟೊಂದು ಜನ, ಅದು ಮೆಟ್ರೋ ಲೈನು, ಸನ್ ಫುಲ್ ರೈಸ್ ಹಾಕತೈತಿ. ಇನ್ನೇನು ಬಿಸಿಲು ಬರ್ತೈತಿ. ನಾನು ಅಷ್ಟೊತ್ತಿಗೆ ರೀಚ್ ಆಗ್ಬೇಕು, ಇಲ್ಲಾಂದರೆ ಫುಲ್ ಟಯರ್ಡ್. ಒಂದು ಹನಿ ಕೂಡ ನೀರು ಕುಡ್ದಿಲ್ಲ, ಹಂಗೆ ಓಡಿ ಬಂದೆ. ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ನೀರು ಕುಡಿದೆ. ಜಾಸ್ತಿ ನೀರು ಕುಡಿದ್ರೆ ಹೊಟ್ಟೆ ಹಿಡಿತೈತಿ ಅಂತ ಹಂಗೆ ನೀರು ಕುಡಿದು ಫ್ಯೂ ಸೆಕೆಂಡ್ ಓಡಿ ಬಂದೆ. ಬ್ರಷ್ ಕೂಡ ಮಾಡಿದೆ. ಬ್ರಷ್ ಮಾಡಿನೇ ಓಡಿ ಬಂದಿದ್ದು. ಫುಲ್ ಖುಷಿ. ಓ ಮೈ ಗಾಡ್, ಮೆಟ್ರೋ ಬರ್ತೈತೆ. ಮೆಟ್ರೋ ಒಂದು ಕ್ಲಿಪ್. ವಾವ್, ಸೂಪರ್ ಮೆಟ್ರೋ ನೋಡ್ರಿ. ವಾವ್, ಬೆಳಗ್ಗೆ ಮೆಟ್ರೋ ನೋಡೋದೇ ಒಂಥರ ಮಜಾ ಗುರು. ಏನೋ ಖುಷಿ ಗುರು ಮೆಟ್ರೋ ನೋಡಿದ್ರೆ. ಇಷ್ಟು ಡಿಸಿಪ್ಲೈನ್ ಇಟ್ಟಾರಂದ್ರೆ ಬೆಂಗಳೂರು ಒಳಗಡೆ. ವಾವ್, ಸೂಪರ್. 5 ಮಿನಿಟ್ಸ್ ಯೋಚನೆ ಮಾಡಿದೆ ಏನು ಮಾಡಲಿ, ಮತ್ತೆ ಬಸ್ ಹತ್ಲಾ, ಈ ಕಡೆ BMTCಗೆ ಹೋಗ್ಲಾ ಅಥವಾ ಬೈ ವಾಕ್ ಹೋಗ್ಲಾ ಅಂತ. ಎಷ್ಟು ಫೈನಲಿ ಡಿಸೈಡ್ ಮಾಡಿದೆ ನಾನು. ಮತ್ತೆ 5 ಕಿಲೋಮೀಟರ್ಸ್ ರನ್ ಮಾಡೋಣ ಅಂತ. ಈಗ ಲೆಟ್ಸ್ ಗೋ. ಮತ್ತೆ ರನ್ ಮಾಡೋಕ್ಕೆ ನಾನು ರೆಡಿ. ನೀವು ರೆಡಿನಾ? ಮತ್ತೆ ಏನೇನು ಆಕತಿ ಅಂತ ರೋಡ್ನ ತೋರಿಸ್ತೀನಿ ಅಂತ ಹೇಳ್ತಾ ಕಮ್ ವಿತ್ ಮೇ 7-2 ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಓಡೋಕೆ ಹೊಸಕೆರೆಯಲ್ಲಿ ರೀಚ್ ಇರ್ತೀನಿ ಅಂತ ಹೇಳ್ತಾ ಬಸ್ ಯಾವ ಇಲ್ಲ ಗುರು. ರಿಚ್ ಗೋ. ರನ್ ಲೆಟ್ಸ್ ರನ್. ಮತ್ತೆ 7-2 ಬಿಟ್ಟಿದ್ದೀನಿ. ಎಷ್ಟೊತ್ತಿಗೆ ರೀಚ್ ಆಕಿನಿ ಗೊತ್ತಿಲ್ಲ. ಸಿ ಫಾಲೋ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಮಾಡ್ಕೊಳ್ರಿ ಅಂತ ಹೇಳ್ತಾ ಓಕೆ ರನ್. ಬಾಕ್ಸ್ ಇವಾಗ ಕದರನಹಳ್ಳಿ ರೀಚ್ ಆದ್ವಿ. 10 ಮಿನಿಟ್ಸ್ ಆಯಿತು. 7:10 ಆಗೈತೆ ಎಕ್ಸಾಕ್ಟ್ಲಿ ಟೈಮು. ಯಾಕೋ ಸ್ವಲ್ಪ ಸ್ಲೋ ಆಗ್ತಿದೆ ಬಾಡಿ, ಓಡೋಕ್ಕಾಗ್ತಿಲ್ಲ. ಅಷ್ಟು ಸಾಕಾಗ್ಬಿಡೈತಿ. ಅದ್ರ ಲೆಕ್ಕೋ ಬಿಡಬಾರ್ದು ಓಡಬೇಕು. ಮುಂಚೆ ಏನು ತಿಂದರೂ ಗ್ಯಾಸ್ಟ್ರಿಕ್ ಆಗ್ತಿರ್ಲಿಲ್ಲ. ಗ್ಯಾಸ್ಟ್ರಿಕ್ ಅಂದ್ರೇ ಗೊತ್ತಿರಲಿಲ್ಲ. ಅಂದರೆ ಅವಲಕ್ಕಿ ತಿಂದರೆ, ಮಂಡಕ್ಕಿ ತಿಂದರೆ, ಏನು ತಿಂದರೂ ಗ್ಯಾಸ್ಟ್ರಿಕ್ ಆಗ್ತಿರ್ಲಿಲ್ಲ. ಗ್ಯಾಸ್ಟ್ರಿಕ್ ಅಂದ್ರೆ ಗೊತ್ತಿರಲಿಲ್ಲ. ಮನೆ ಗ್ಯಾಸ್ಟ್ರಿಕ್ ಅಂದರೆ ಏನು ಗುರು, ಎಲ್ಲಾದ್ರೂ ಗ್ಯಾಸ್ಟ್ರಿಕ್ ಅಂತೀರಿ ನೀವು ಅಂತ ಹೇಳ್ತಿದ್ವಿ ಪೇರೆಂಟ್ಸ್ಗೆ. ಬಟ್ ಇವಾಗ ಗ್ಯಾಸ್ಟ್ರಿಕ್, ಒಂದು ಟೀ ಕುಡಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತಾ, ಅಷ್ಟು ಹೆದರಿಕೆ ಆಗುತ್ತಾ, ಒಂದು ಸಮೋಸ ತಿಂದರೂ ಗ್ಯಾಸ್ಟ್ರಿಕ್ ಆಗುತ್ತಾ, ಆ ಲೆವೆಲಿಗೆ ಭಯ ಆಗ್ಬಿಡುತ್ತೆ. ಸೊ ಅದಕ್ಕೆ ವಾಕ್ ಏನಾದರೂ ಮಾಡೋಣ, ಏನಾದರೂ ಫಿಟ್ನೆಸ್ ಮೇಂಟೈನ್ ಮಾಡೋಣ. ಅಟ್ಲೀಸ್ಟ್ ರನ್ ಮಾಡಿ, ಜಿಮ್ಮಿಗೆ ಅಂತ ಹೋಗೋಕ್ಕಾಗ್ತಿಲ್ಲ. ಅಟ್ಲೀಸ್ಟ್ ಇದನ್ನಾದ್ರೂ ಮಾಡಿ ಏನೋ ಒಂದು ಮಾಡೋಣ ಅಂತ ಇದನ್ನ ಪ್ರಾಕ್ಟೀಸ್ ಮಾಡಾಕತ್ತೀನಿ ಇವಾಗ. ಎಷ್ಟು ದಿನ ಮಾಡ್ತೀನೋ ಗೊತ್ತಿಲ್ಲ, ಬಟ್ ಮಾಡಬೇಕು. ಯಾವಾಗ ಫ್ರೀ ಇರ್ತೀವಿ ಅವಾಗ ಮಾಡಬೇಕು. ಭಾಳ ದಿನ ಆಗಿದ್ಮೇಲೆ ರನ್ ಮಾಡಿದ್ದಕ್ಕೆ 2 ಕಾಲುಗಳು ಆಲ್ರೆಡಿ ಸ್ಟ್ರಕ್ ಆಗೋಗ್ಯಾವು. ಫುಲ್ಲು ಫುಲ್ ಪೇನ್ ಬರೋಕತ್ತೈತಿ. ಆದರೂ ಬಿಡಲ್ಲ, ಮುಟ್ಲೇಬೇಕಲ್ಲ PGನ. ಸೊ ಇವಾಗ ಹೋಗ್ತಾ ಟಿಫಿನ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡಿನಿ. ಫುಲ್ ಹೊಟ್ಟೆ ಸಾಕತ್ತೈತಿ. ಸೊ ಎನರ್ಜಿ ಇದೆ. 7:20 ಇವಾಗ ನಾನು ದೇವೇಗೌಡ ಪೆಟ್ರೋಲ್ ಪಂಪ್ ಸಿಗ್ನಲಿಗೆ ರೀಚ್ ಆದೆ. ಎಸ್ ಗೈಸ್, ಸ್ವಲ್ಪ ಸ್ಲೋ ಆಗ್ತಿದೆ. ಸ್ವಲ್ಪ ವಾಕ್ ಮಾಡ್ತಿದ್ದೀನಿ. ಸ್ವಲ್ಪ ಅಲ್ಲ, ಜಾಸ್ತಿನೇ ವಾಕ್ ಮಾಡ್ತಿದ್ದೀನಿ. ಕಂಪೇರಿಟಿವ್ಲಿ ಹೋಗುವಾಗ ಓಡೋಗಿದ್ದೆ, ಸಾಕಾಗೈತಿ. ಸೊ ಸ್ವಲ್ಪ ವಾಕ್ ಮಾಡ್ತಿದ್ದೀನಿ, ಸ್ವಲ್ಪ ಓಡ್ತಿದ್ದೀನಿ.
ನೆಕ್ಸ್ಟ್ ಸಿಗ್ನಲ್ಗೆ ಬಂದೆ ಇವಾಗ. ಟೈಮ್ 7:20. ಈ ಬಿಸಿಲಿಗೆ ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗೈತೆ. ವಾ ಮತ್ತೆ ಕಾಮಾಖ್ಯ ರೀಚ್ ಅದೇ. ಟೈಮ್ 7:29. ಹಾಫ್ ಆನ್ ಅವರ್ ಬಿಡ್ತೀನಿ ಅನ್ಕೊಂತೀನಿ. ಇವಾಗ ಕಾಮಾಖ್ಯ ಸಿಗ್ನಲ್. ದಿಸ್ ಇಸ್ ಕಾಮಾಖ್ಯ ಥಿಯೇಟರ್. ಅಲ್ಲಿಂದ ಹೋದರೆ ಇಲ್ಲಿ ಲೆಫ್ಟಿಂದ ಹೋಗ್ಬೋದು. ಲೆಟ್ಸ್ ಗೋ. ಓಡೋಣ ಅಷ್ಟೇ. ರೀಚ್ ಆಗಬೇಕು, ಕಾಲೇಜಿಗೆ ಹೋಗ್ಬೇಕು, ಇನ್ನು ಕಾಲೇಜ್ ಮುಟ್ಟಬೇಕು. ಸೊ ಲೆಟ್ಸ್ ಗೋ. ಹಾಯ್ ಬೆಳಿಗ್ಗೆ ನಾರಾಯಣ ದರ್ಶನ ಮಾಡ್ಕೊಂಡು ಲೆಟ್ಸ್ ಗೋ. ಎಸ್ ಗೈಸ್, ಇವಾಗ ಕತ್ರಗುಪ್ಪೆ ರೀಚ್ ಆದೆ. ಅಂದರೆ ಮುಂದೆ ಸಿಗ್ನಲ್ ಐತೆ. ಸೊ ಎನರ್ಜಿ ಬರ್ಬೇಕಂತ ನಾನು ಅಚ್ಯುತಮ್ ಕೇಶವ ಒಂದು ಸಾಂಗ್ ಕೇಳಕತ್ತಿದ್ದೆ. ಮಜಾ ಗುರು. ಆ ಸಾಂಗ್ ಕೇಳ್ತಿದ್ರೆ ಎಷ್ಟು ದೂರ ಬೇಕಾದ್ರೂ ಓಡ್ಬೋದು ಅಂಥ ಸಾಂಗ್ಸ್ಗಳು. ತುಳಸಿ ಮತ್ತು ದೆನ್ ಇದು ಹನುಮಾನ್ ಚಾಲೀಸ್ ಇಂಥವು ಕೇಳಿದರೆ ಎಷ್ಟು ದೂರ ಬೇಕಾದರೂ ಓಡ್ಬೋದು. ಅಂಥವು ಕೇಳ್ಕೊಂಡು ಓಡಿದರೆ ಆರಾಮ್ ರೀಚ್ ಆಗ್ಬೋದು. ಯಾವ ಊಟ ಬೇಡ, ನೀರು ಬೇಡ, ಆರಾಮಾಗಿ ಓಡ್ಬೋದು. ಮತ್ತು ಎನರ್ಜಿ ಬೂಸ್ಟ್ ಮಾಡುತ್ತೆ ಆರಾಮಾಗಿ. ಗೈಸ್, ಇವಾಗ ನಾನು ಕತ್ರಗುಪ್ಪೆ ಸಿಗ್ನಲ್ ಅಲ್ಲೇ ಐತೆ, ಅಲ್ಲಿಗೆ ಹೋಗ್ಬೇಕು. ಗೈಸ್, ಇವಾಗ ಹೋಗಿ ನನಗೆ ಏನಂತಕ್ಕಂತಂದರೆ ಆರಾಮ್ ಸ್ವಿಮ್ಮಿಂಗ್ ಪೂಲ್ನ ಡೈವ್ ಹೊಡಿಬೇಕಂತ ಆಗತ್ತೆ. ಫುಲ್ ಸ್ವೆಟ್ ಆದಾಗ ಯಾರ್ಯಾರಿಗೆ ಹಂಗೆ ಅನ್ಸುತ್ತೆ ಅಂದರೆ ಕಾಮೆಂಟ್ ಸೆಕ್ಷನ್ ನಿಂದೆ ಈ ಲಾಗ್ ನೋಡಿ ಯಾರ್ಯಾರಿಗೆ ಏನೇನು ಅನ್ಸೈತಿ ರುಬ್ಬಾಕ್ಬಿಡ್ರಿ. ಇನ್ನು ಏನೇನು ಇಂಪ್ರೂವ್ ಆಗಬೇಕು ಪ್ಲೀಸ್ ಮೈಕ್ ಒಂದು ಹೇಳ್ಬೇಡ್ರಿ. ವಾಯ್ಸ್ ನನಗೂ ಗೊತ್ತಾಗ್ತಿದೆ. ಮತ್ತೆ ಏನಾದರೂ ಕಂಟೆಂಟ್ ಎಕ್ಸ್ಟ್ರಾ ಕೊಡಬೇಕು ಅಂದರೆ ಏನಾದರೂ ಹೇಳ್ರಿ. ಆ್ಯಂಡ್ ಟ್ರೈ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದನ್ನು ಮಾತ್ರ ಮರಿಬೇಡ್ರಿ. ಹಂಗೆ ಮಾತ್ರ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿದರೆ ರೊಕ್ಕ ಏನು ಕಟ್ಟಾಗಲ್ಲ. ಸೊ ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಮುಗ್ಲ ನಂದ ಬರ್ತೈತೆ ಅಂದರೆ ಬೆಲ್ ಐಕನ್ ಒತ್ತಕ್ಕೆ ಹೋಗ್ಬೇಡ್ರಿ. ಇಷ್ಟ ಇದ್ದರೆ ಮಾತ್ರ ಬೆಲ್ ಐಕನ್ ಒತ್ತಿರಿ. ಹಾಂ, ಓಕೆ. ಫೈನಲಿ ಸಿಗ್ನಲ್ ಬಂತು. ಸಿಗ್ನಲ್ ದಾಟೋದ್ರೆ ನೆಕ್ಸ್ಟ್ ಜನತಾ ಬಜಾರ್. ಅದಾದ ತಕ್ಷಣ ಎಸ್ ಲೆಟ್ಸ್ ಗೋ. ಗೈಸ್, ಇವಾಗ ತಾಜಾ ತಿಂಡಿಗೆ ಹೋಗ್ತೀನಿ. ಫುಲ್ ಡಿಹೈಡ್ರೇಟ್ ಆಗಿದೆ. ಸ್ವಲ್ಪ ನೀರು ಕುಡಿತೀನಿ. ತಾಜಾ ತಿಂಡಿ ಒಳಗೆ ಏನೇನು ಇಷ್ಟ ಅಂತ ಕಮೆಂಟ್ ಮಾಡಿರಿ. ದಿಸ್ ಈಸ್ ತಾಜಾ ತಿಂಡಿ, ಬನಶಂಕರಿ ತಾಜಾ ತಿಂಡಿ. ಲೆಟ್ಸ್ ಗೋ ಆನ್ ಡ್ರಿಂಕ್ ಟೀ. ಸಾರಿ, ನೀರು ಕುಡಿದು ವಾಪಸ್ ಹೋಗ್ತೀನಿ. ಹಾಂ, ಇಲ್ಲಿ ನೀರು ಅದಾವು. ನೀರು ಕುಡಿದು ವಾಪಸ್ ಹೋಗ್ತಿರೋದಷ್ಟೇ. ನೀರು ಆ್ಯಕ್ಚುಲಿ ನಿಧಾನ ಕುಡಿಬೇಕು. ನೀರು ಹಿಡ್ಕಾಗಿತ್ತ ಕಟ ಕೂರದೆ ಒಂದು ಗ್ಲಾಸ್. ನಿಧಾನ ಕುಡಿಬೇಕು ನೀರು. ಆ್ಯಕ್ಚುಲಿ ಒಂದು ಗ್ಲಾಸ್ ಸಾಕು, ಇಲ್ಲಾಂದ್ರೆ ಪಕ್ಕಿ ಹಿಡಿತೈತೆ. ಈಗ ಓಡೋಕ್ಕಾಗಲ್ಲ ಅಂತ ಒಂದು ಗ್ಲಾಸ್ ನೀರು ಕುಡಿದೆ. ಸನ್ರೈಸ್ ಈ ಕಡೆ ಇರೋದ್ರಿಂದ ನಾನು ಜಸ್ಟ್ ಬ್ಲ್ಯಾಕ್ ಕಾಡ್ಸಾಕತ್ತೀನಿ. ನಾನು ಹಿಂಗೆ ಹೊಂಟಿಲ್ಲ. ಸೊ ಆದರೂ ಇವಾಗ ನೀರು ಕುಡ್ದಿದ್ದಕ್ಕೆ ಸ್ವಲ್ಪ ಎನರ್ಜಿ ಬಂತು. ಲೆಟ್ಸ್ ಗೋ. ರೀಚ್ ಆಗಬೇಕಷ್ಟೇ. ಏನು ಮಾಡ್ತೀವೋ ಗೊತ್ತಿಲ್ಲ. ಜೀವನದ ಡೆಸ್ಟಿನೇಷನ್ ಬಿಡ್ಬೇಕಷ್ಟೆ. ನೀ ಏನು ಅನ್ಕೊಂಡಿರ್ತೀವಿ ಅದು ಮಾಡಿಬಿಡ್ಬೇಕು ಅಷ್ಟೇ. ಏನು ಗೊತ್ತಾ, ಇವಾಗ ನೀರು ಕೊಡ್ತನಲ್ಲ, ಅದು ಎಷ್ಟು ಡಿಫ್ರೆನ್ಸ್ ತೋರ್ಸಕತ್ತದಂದ್ರೆ ಒಂದು ಹೆಜ್ಜೆ ಮುಂದಕ್ಕೆ ಆಗೋಕ್ಕಾಗ್ತಿಲ್ಲ. ಅಂದರೆ ರನ್ನೇ ಮಾಡೋಕ್ಕಾಗ್ತಿಲ್ಲ. ಅದೇ ವೇಟ್ ಅನ್ಸಕತ್ತದ. ನೀರು ವೇಟ್ ಇವಾಗ ಗೊತ್ತಾಗತ್ತೆ. ಆ್ಯಕ್ಚುಲಿ ಫುಲ್ ಬಾಡಿ ಒಳಗೆ ಏನಿರಲಿಲ್ಲ. ಜಸ್ಟ್ ಅದೊಂದು ನೀರು, ಒಂದು ಗ್ಲಾಸ್ ನೀರು ಕುಡಿಯೋದಕ್ಕೆ ಎಷ್ಟು ಡಿಫ್ರೆನ್ಸ್ ಅನ್ಸಕತ್ತಂದ್ರೆ ವೇಟ್ ಅನ್ಸಕತ್ತದ. ನೀರು ಕುಡಿದಿದ್ದೆ ಪಕ್ಕಿ ಹಿಡ್ದಂಗೆ ಆಗತ್ತದ. ಸ್ಲೋ ನಡ್ಕೊಂಡು ಹೊಂಟೀನಿ, ಆದರೂ ಸ್ಟಿಲ್ ಹಿಡ್ಕೊಂಡು ಬೈತೆ. ಸೊ ನಿಧಾನಕ್ಕೆ ಹೊಂಟೀನಿ. ಫೈನಲಿ ಐ ಆಮ್ ರೀಚ್ ಜನತಾ ಬಜಾರ್ ಸಿಗ್ನಲ್. ಬೆಳಗ್ಗೆ ಎಷ್ಟು ಟ್ರಾಫಿಕ್ ನೋಡ್ರಿ. ಆಲ್ರೆಡಿ ಇದು ನಮ್ಮ ಬೆಂಗಳೂರು ಹೋಗ್ತಾ ಇರೋದಷ್ಟೇ. ಟ್ರಾಫಿಕ್ಕಿಂತ ನಾನೇ ಬೇಗ ಹೋಗ್ಬಿಡ್ತೀನಿ. ನನ್ನ ಬೇಗ ಹೋಗೋದು. ನೆಕ್ಸ್ಟ್ ಸಿಗ್ನಲ್ ಇದೆ. ನೆಕ್ಸ್ಟ್ ಸಿಗ್ನಲ್ ಈಸಿಯಾಗಿ ಪಾಸ್ ಆಗ್ಬೋದು ನಡ್ಕೊಂಡು ಹೋದ್ರೆ. ಜನತಾ ಬಜಾರ್ ಸಿಗ್ನಲ್. ಇವಾಗ ಹೊಸಗೆರೆಯಲ್ಲಿ ಮುಟ್ಟಿದ್ದೆ ನಾನು. 7:51 ಆಗಿದೆ. ಆಲ್ಮೋಸ್ಟ್ ಅರೌಂಡ್ 50 ಮಿನಿಟ್ಸಲ್ಲಿ ಬಂದಿದ್ದೀನಿ. ಮತ್ತೆ ನೀರು ಕುಡಿದ ಮೇಲೆ ಹತ್ರ ಫುಲ್ ಸ್ಲೋ ಆಗೋಯ್ತು. ಹೊಸಗೆರೆ ಹಳ್ಳಿ ಐ ಆಮ್ ರೀಚ್ಡ್. ಇದು ಯಾರ ಮನೆ ಅಂತ ಗೆಸ್ ಮಾಡ್ತೀರಾ? ಬೇಗ ಗೆಸ್ ಮಾಡಿರಿ. ಹಂಗೆ ಏನು ಮನೆ ಗೆಸ್ ಮಾಡಿರಿ, ಕಮೆಂಟಾಗಿ ಹಾಕ್ರಿ. ಫುಲ್ ಸುಸ್ತಾಗೋಯ್ತು ಬರೋಕ್ಕೆ. ಇನ್ನೂ ಏನಿಲ್ಲ, ಇಲ್ಲೇ ಟಿಫನ್ ಮಾಡ್ಕೊಂಡು ಹೋಗೋದು. ನಮ್ಮ PG ಟಿಫನ್ ಇಲ್ಲೇ ಸಿಗುತ್ತೆ. ಹೋಟೆಲ್ ಇದೆ ಅವ್ರದ್ದು. ಇಲ್ಲೇ ಹೋಟೆಲ್ ಮಾಡ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಅಲ್ಲಿಂದ ಒಂದು 5 ಮಿನಿಟ್ಸಲ್ಲಿ PGಗೆ ಹೋಗ್ತೀನಿ ತಿನ್ಕೊಂಡು.
ಆಲ್ಮೋಸ್ಟ್ 50 ಮಿನಿಟ್ಸಲ್ಲಿ ಮತ್ತು ಗಾಯ್ಸ್ ಟೈಮ್ ಇವಾಗ 8:15. ಏನೋ ಒಂದು ವರ್ಕೌಟ್ ಮಾಡಿದೆ ಇವತ್ತು. ಸ್ಯಾಟಿಸ್ಫೈ ಆಯ್ತಾ, ಭಾಳ ದಿನ ಆಯಿತು ಅನ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಬಟ್ ಇವತ್ತು 12 ಕಿಲೋಮೀಟರ್ಸ್ ರನ್, ಅಪ್ರಾಕ್ಸಿಮೇಟ್ಲಿ 12 ಕಿಲೋಮೀಟರ್ಸ್ ಮಾಡಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು 10 ಕಿಲೋಮೀಟರ್ಸ್ ಮಾಡಿದ್ದೀನಿ. 2 ಕಿಲೋಮೀಟರ್ಸ್ ವಾಕ್ ಮಾಡಿರ್ಬೋದು. ಐ ಆಮ್ ಸ್ಯಾಟಿಸ್ಫೈಡ್ ಟುಡೇ. ಇದೇ ಥರ ಕಂಟಿನ್ಯೂ ಮಾಡ್ಬೇಕಂತ ಮಾಡಿದ್ದೀನಿ. ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ, ಮಾಡ್ತೀನಿ. ಸಪೋರ್ಟ್ ಮಾಡಿ, ಹಿಂಗೆ ಹೋಗೋಣ ಜೊತೆಗೆ. ಯಾರಿಗೂ ಸುಮ್ಮನೆ ಖಾಲಿ ಕುಂತಿರ್ತೀರಿ, ಅಟ್ಲೀಸ್ಟ್ ಇವನು ಮಾಡಿರಿ. ನಾನು ನೋಡಿ ಏನಾದರೂ ಮಾಡ್ಬೇಕನ್ಸಿದ್ರೆ ಕಮೆಂಟಲ್ಲಿ ಹಾಕಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್ ಫ್ರಮ್ ವಲಾಕ್ಸ್. ಓಕೆ ಬಾಯ್.